ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ತುಂಬಾ ಸ್ಪೆಷಲ್ ಆಗಿ ಫೇಮಸ್ ಆಗಿರೋ ಮ್ಯಾಂಗೋ ಕುಲ್ಫಿನ ಮನೇಲೇ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಟಿಪ್ಸ್ ಕೂಡ ಹೇಳಿದ್ದೀನಿ. ಒಬ್ಬೊಬ್ರು ಹೇಳ್ತಾ ಇದ್ರು ಮ್ಯಾಂಗೋ ಕುಲ್ಫಿ ಮಾಡಬೇಕಾದ್ರೆ ಅದು ಕಲ್ ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಒಂದು ಫುಲ್ಲು ಜ್ಯೂಸಿನೆಸ್ಸಲ್ಲಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ಕಾರಣದಿಂದ ಇದರಲ್ಲಿ ಕಂಪ್ಲೀಟಾಗಿ ಕರೆಕ್ಟಾಗಿ ಬರೋ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡದೆ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಮ್ಯಾಂಗೋ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋಸ್ನ ಹುಡ್ಕೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಜಸ್ಟ್ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಮ್ಯಾಂಗೋ ರೆಸಿಪೀಸ್ ಅಂತಲೇ ಒಂದು ಫೋಲ್ಡರ್ ಮಾಡಿ ನಾನು ಹಾಕಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಏನೇನು ಮ್ಯಾಂಗೋ ರೆಸಿಪೀಸ್ ಮಾಡಿದ್ದೀನಿ ಅದೆಲ್ಲನೂ ಶೋ ಆಗ್ತಾ ಬರುತ್ತೆ. ನೀವು ಆರಾಮಾಗಿ ಅಲ್ಲೇ ನೋಡ್ಬೋದು. ಮ್ಯಾಂಗೋ ರೆಸಿಪೀಸು, ಡೈಲಿ ವ್ಲಾಗ್ಸು, ಈವ್ನಿಂಗ್ ಸ್ನ್ಯಾಕ್ಸು, ನಾನ್ ವೆಜ್ ರೆಸಿಪೀಸು ಮತ್ತು ಐಸ್ ಕ್ರೀಮ್ಸ್ಗಳು ನನಗೆಲ್ಲನೂ ಅಲ್ಲೇ ಹಾಕಿದ್ದೀನಿ. ನೀವು ಆರಾಮಾಗಿ ಹೋಗಿ ಅಲ್ಲೇ ಚೆಕ್ ಮಾಡ್ಬೋದು. ಸೊ ತಡ ಮಾಡಿದೆ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಈಗ ನಾವು ಮ್ಯಾಂಗೋ ಒಳಗಡೆ ನಾವು ಸ್ಟಫಿಂಗ್ಸ್ ಥರ ಐಸ್ ಕ್ರೀಮ್ ಮಾಡಬೇಕಲ್ವ, ಸೊ ಅದಕ್ಕೆ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಅರ್ಧ ಲೀಟರು ಹಸುವಿನ ಹಾಲನ್ನ ತೊಗೊಂಡಿದ್ದೀನಿ. ಅಂದರೆ ಪ್ಯಾಕೆಟ್ ಮಿಲ್ಕ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಇದೇ ಯೂಸ್ ಮಾಡಬೇಕು ಅದೇ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಕಾಯಿಸಿರ ಹಾಲಾದರೂ ತೊಗೋಬೋದು, ಇಲ್ಲ ಅಂದರೆ ಎಮ್ಮೆ ಹಾಲಿರುತ್ತೆ ಅದಾದ್ರೂ ನೀವು ಯೂಸ್ ಮಾಡ್ಬೋದು. ಮತ್ತು ಫುಲ್ ಕ್ರೀಮ್ ಮಿಲ್ಕ್ ಇತ್ತು ಅಂತ ಅಂದರೆ ಇನ್ನೂ ಬೆಸ್ಟಾಗಿ ಐಸ್ ಕ್ರೀಮ್ ಪ್ರಿಪೇರ್ ಆಗುತ್ತೆ. ನಾನಿಲ್ಲಿ ಗ್ರೀನ್ ಪ್ಯಾಕೆಟ್ ನಾರ್ಮಲ್ ಎಲ್ಲ ಕಡೆ ಸಿಗುವಂಥ ಹಾಲನ್ನೇ ನಾನಿಲ್ಲಿ ಹಾಕ್ತಾ ಇರೋದು. ಮತ್ತು ಹಾಲು ಕುದ್ದಿ ಬಂದಾಗ ಅದು ಕೆನೆ ಇರುತ್ತಲ್ವ, ಅದನ್ನು ನೀವು ಬಿಸಾಕೋಕೆ ಹೋಗಬೇಡಿ. ಯಾಕಂದರೆ ಅದರಿಂದನೇ ಹಾಲು ಟೇಸ್ಟ್ ಕೊಡುತ್ತೆ. ಯಾಕಂದರೆ ಹಾಲು ಕುದ್ದಿ ಅದ್ರ ಅರ್ಧದಷ್ಟು ಬಂದಾಗ ನಮಗೆ ಐಸ್ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಈಗ ಅದು ಒಂದು ಕುದಿ ಬಂದಿದೆ ಅಲ್ವಾ ಹಾಲು, ಅದಕ್ಕೆ ನಾನು 5-6 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿ, ಸ್ವೀಟ್ ಇದ್ದಷ್ಟು ಸಕ್ಕದಾಗಿರುತ್ತೆ ಐಸ್ ಕ್ರೀಮು. ಮತ್ತು ಒಬ್ಬರು ಕೇಳ್ತಾರೆ, ಈಗ ಮಾವಿನ ಹಣ್ಣು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇರುತ್ತೆ, ಒಂಥರ ಮೊಗ್ಗು ಕೊಡ್ದಂಗೆ ಆಗಲ್ವಾ ಅಂದ್ಬಿಟ್ಟು. ಏನಿಲ್ಲ, ನೀವೊಂದು ಸ್ವಲ್ಪ ಮಾವಿನ ಹಣ್ಣನ್ನ ಟೇಸ್ಟ್ ಮಾಡಿ ನೋಡಿ. ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲ ಮಾವಿನ ಹಣ್ಣು ಸೂಪರಾಗಿ ಸ್ವೀಟ್ ಆಗಿತ್ತು ಅಂತ ಹೇಳಿದ್ರೆ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅಷ್ಟೇ, ಇನ್ನೇನು ಇಲ್ಲ. ಈಗ ಹಾಲು ಅದು ಸಕ್ಕರೆ ಎಲ್ಲ ಕರಗಲಿ ಹಾಲಲ್ಲಿ. ಸೊ ಈಗ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ವೆನಿಲಾ ಫ್ಲೇವರ್ ಇರೋ ಅಂಥದ್ದು. ಇನ್ ಕೇಸ್ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳೋರು ಏನು ಮಾಡಿ ಅಂತ ಹೇಳಿದ್ರೆ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಅದಕ್ಕೆ ವೆನಿಲಾ ಎಸೆನ್ಸ್ ಇದೆ ಅದನ್ನು ಹಾಕೋಬೇಕು. ಇನ್ ಕೇಸ್ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳೋರು ಏಲಕ್ಕಿ ಇರುತ್ತೆ ನೋಡಿ, ಅದನ್ನು ಪೌಡರ್ ಮಾಡಿಬಿಟ್ಟು ನೀವು ಹಾಕೊಳ್ಬೋದು. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದೇ ಕಸ್ಟರ್ಡ್ ಪೌಡರ್ ಥರ ಆಗುತ್ತೆ. ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳೋರು ಇದ್ರೆ ಕಸ್ಟರ್ಡ್ ಪೌಡರ್ನ ಆ್ಯಡ್. ಈಗ ನೀವು ಕೇಳ್ಬೋದು ಏನಕ್ಕೆ ಅದನ್ನ ಒಂದು ಬೌಲಲ್ಲಿ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಲೈಕ್ ಲಿಕ್ವಿಡ್ ಟೈಪಲ್ಲಿ ಮಾಡಿಬಿಟ್ಟು ಹಾಲೊಳಗೆ ಹಾಕೊಂಡ್ರಿ ಅಂತ. ನಾವು ಏನೇ ಪೌಡರ್ನ ನಾವು ಡೈರೆಕ್ಟಾಗಿ ನಾವು ಹಾಲೊಳಗಡೆ ಹಾಕೊಂಡ್ರೆ ಅದು ಗಂಟಾಗುತ್ತೆ, ಕಾರ್ನ್ಫ್ಲೋರ್ ಆಗಲಿ ಕಸ್ಟರ್ಡ್ ಪೌಡರ್ ಆಗಲಿ. ಸೊ ಅದರಿಂದ ಫಸ್ಟು ಅದನ್ನು ಒಂದು ಬೌಲೊಳಗೆ ಹಾಕ್ಕೊಂಡು ಹಾಲಿರುತ್ತೆ ನೋಡಿ, ಹಾಲಾದರೂ ಸರಿ ನೀರಾದರೂ ಸರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹಾಕೋದ್ರಿಂದ ಗಂಟು ಜಾಸ್ತಿ ಆಗಲ್ಲ. ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಜಾಸ್ತಿ ಆಗೋ ಕಾರಣದಿಂದ ನಾವಿಲ್ಲಿ ಒಂದು ಬಟ್ಲಲ್ಲಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋದು. ಅದನ್ನು ನಾನೀಗ ಹಾಲೊಳಗಡೆ ಹಾಕ್ಕೊಂಡೆ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂಚೂರು ಕೆನೆನ ದಯವಿಟ್ಟು ವೇಸ್ಟ್ ಮಾಡಬೇಡಿ, ಯಾಕಂದರೆ ಆ ಕೆನೆಲೇ ನಮಗೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನಾವು ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಚೆನ್ನಾಗಿ ಕುದ್ದಿ ಕ್ರೀಮಿ ಆಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ಮಾತ್ರ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಗಟ್ಟಿಯಾಗಿದ್ದರೆ ಸಾಕು. ಈಗ ನಾನು ತೋರಿಸಿರೋದ್ರಲ್ಲಿ ನಿಮಗೆ ಅರ್ಧ ಲೀಟರ್ ಹಾಲಲ್ಲಿ ನಾವು ಮಿನಿಮಮ್ಮು 5 ಮಾವಿನ ಹಣ್ಣಿಗೆ ನಾವು ಸ್ಟಫ್ ಮಾಡಿ ಇಟ್ಕೊಳ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಗಟ್ಟಿಯಾಗಿದ್ದರೆ ಸಾಕು. ಅದನ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಯಾಕಂದರೆ ನಾವು ಮಾವಿನ ಹಣ್ಣಿಗೆ ಹಾಕಬೇಕಾದ್ರೆ ಅದೊಂದು ಸ್ವಲ್ಪ ಕೂಲಾಗಿದ್ದರೆ ಚೆನ್ನಾಗಿರುತ್ತೆ, ಬಿಸಿಗಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನಿಲ್ಲಿ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ನೋಡಿ. ಜಸ್ಟ್ 3 ಮಾವಿನ ಹಣ್ಣಿಗೆ ನಾನು ಸ್ಟಫ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮಿಷ್ಟ, ನಿಮಗೆ ಎಷ್ಟು ಬೇಕಾದರೂ ಮಾವಿನ ಹಣ್ಣಿಗೆ ನೀವು ಮಾಡ್ಕೋಬೋದು. ಏನಂತ ಹೇಳಿದ್ರೆ ಅರ್ಧ ಲೀಟರ್ ಹಾಲಲ್ಲಿ ಒಂದು 5 ಮಾವಿನ ಹಣ್ಣಿಗೆ ನಮಗೆ ಸ್ಟಫ್ ಮಾಡೋಕ್ಕಾಗುತ್ತೆ. ಅದು ಕರೆಕ್ಟಾಗಿ ಮಾವಿನ ಹಣ್ಣು ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನ ತೊಗೊಳ್ಳಿ, ಹುಳಿ ಇರೋದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ರಸಪುರಿ ಮಾವಿನ ಹಣ್ಣು ನಿಮಗೆ ಗೊತ್ತಿರುತ್ತೆ, ಅದು ತುಂಬ ಸ್ವೀಟ್ ಇರುತ್ತೆ, ಆ ಮಾವಿನ ಹಣ್ಣೆ ತೊಗೊಳ್ಳಿ. ಮತ್ತು ಈಗ ನಾವು ಅದರೊಳಗಡೆ ವಾಟೆ ಇರುತ್ತೆ, ಅಂದರೆ ಬೀಜ ಇರುತ್ತೆ ನೋಡಿ, ಅದನ್ನು ನಾವು ತೆಗಿಬೇಕು. ಆಚೆಗೆ ತೆಗಿಬೇಕಾದ್ರೆ ನಾವು ಚಾಕನ್ನೇ ಯೂಸ್ ಮಾಡಿಬಿಟ್ಟು ತೆಗೀರಿ. ಏನಕ್ಕಂತ ಹೇಳಿದ್ರೆ ಚಾಕ್ ಯೂಸ್ ಮಾಡ್ಕೊಂಡು ತೆಗೆದ್ರೆ ನೀಟಾಗಿ ಬರುತ್ತೆ. ಮತ್ತು ಕೆಳಗಡೆ ಎಲ್ಲೂ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದರೆ ಸಿಪ್ಪೆ ಅದು ಒಂಚೂರು ಕಟ್ಟಾದರೂ ನಾವೇನು ಒಳಗಡೆ ಅದು ಹಾಲಲ್ಲಿ ಮಾಡಿರ್ತೀವಲ್ಲ ಐಸ್ ಕ್ರೀಮ್, ಅದನ್ನು ಹಾಕಿದ್ರೆ ಎಲ್ಲ ಕೆಳಗಡೆ ಸುರ್ಕೊಂಡು ಬರುತ್ತೆ. ಆ ಕಾರಣದಿಂದ ಆದಷ್ಟು ಜೋಪಾನವಾಗಿ ನೀಟಾಗಿ ಅದನ್ನು ನಾವು
ತೆಗಿಬೇಕು ಹೊರಗಡೆ. ಈಗ ನಾನು ನೋಡಿ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಅದು ಹಿಂಗೆ ಟ್ಯಾಪ್ ಮಾಡಿದ್ರೆ ಬರ್ತಾ ಇಲ್ಲ, ಸೊ ಅದಕ್ಕೆ ಸ್ಪೂನ್ನ ಯೂಸ್ ಮಾಡಿಕೊಂಡು ನಾನು ಹೊರಗಡೆ ತೆಗ್ದೆಯನ್ನು. ಈಗ ಅಲ್ಲಿ ವಾಟೆ ಮೇಲ್ಗಡೆ ಏನೇ ಮಾವಿನಹಣ್ಣುಗಳಿರುತ್ತಲ್ಲ ಅದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಕಟ್ ಮಾಡಿಕೊಂಡು ಅದರೊಳಗಡೆನೆ ಸಿಪ್ಪೆ ಒಳಗಡೆ ಇರುತ್ತಲ್ಲ ಸಿಪ್ಪೆ ಒಳಗಡೆನೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನ. ಈಗ ನಾನು ಅದು ಮಾವಿನಹಣ್ಣನ್ನ ನಾನು ಒಂದು ಬಟ್ಲೊಳಗೆ ಹಾಕಿ ಇಟ್ಟಿದ್ದೀನಲ್ವ, ನೀವು ಅದೇ ಥರ ಇಡಿ. ಇಲ್ಲಾಂದರೆ ಲೋಟ ಏನಾದರೂ ಇತ್ತು ಅಂತ ಹೇಳಿದರೆ ಅಷ್ಟು ಅಗ್ಲದ್ದು ಅದ್ರೊಳಗೆ ಹಾಕಿ ಇಡಿ ನೀಟಾಗಿ. ಏನಕ್ಕೆ ಅಂತ ಹೇಳಿದರೆ ನಾವು ರೆಫ್ರಿಜರೇಟ್ರಲ್ಲಿ ಒಳಗೆ ಇಡಬೇಕಾದ್ರೆ ಅದು ಬಿದೋಗಬಾರ್ದು. ಬಿದೋದ್ರೆ ಒಳಗಡೆ ಎಲ್ಲ ನಾವು ಏನೇನು ಹಾಕಿರ್ತೀವಲ್ಲ, ಆ ಮಿಲ್ಕ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಆಚೆಗೆ ಬಂದುಬಿಡುತ್ತೆ. ಆ ಕಾರಣದಿಂದ ನಾವು ನೀಟಾಗಿ ಹಾಕ್ಕೊಳ್ಬೇಕು. ಈಗ ಕಟ್ ಮಾಡಿ ಎಲ್ಲನೂ ಆಗಿದೆ. 3 ಮಾವಿನಹಣ್ಣುಗಳನ್ನ ಅದ್ರ ಬೀಜ ಇರುತ್ತಲ್ಲ, ವಾಟೆ ಇರುತ್ತಲ್ಲ, ಅದನ್ನೆಲ್ಲನೂ ತೆಗ್ದು ಎತ್ತಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಲು. ಈಗ ನಾವೇನು ಮಾಡಬೇಕು, ಒಂದು ಸ್ಪೂನು ಇಲ್ಲಾಂದರೆ ಸೌಟ್ ಇರುತ್ತಲ್ಲ, ಸಾಂಬಾರು ಸೌಟು, ಅದ್ರಲ್ಲಿ ತೆಗ್ದು ಫುಲ್ಲು ಟಾಪ್ ತನಕ ಹಾಕಬೇಕಾಗತ್ತೆ. ನೀವು ತುಂಬ ಹಾಕ್ಬಿಡ್ಬೇಡಿ, ಜಾಸ್ತಿ ಹಾಕ್ಬಿಡ್ಬೇಡಿ. ಯಾಕಂದರೆ ನಾವು ಮೇಲ್ಗಡೆ ಅದ್ರದ್ದು ಸಿಪ್ಪೆ ನಾವು ಆಗಲೇ ಕಟ್ ಮಾಡ್ಕೊಂಡು ನೋಡಿ ಅದನ್ನು ನಾವು ಮುಚ್ಚೋಕ್ಕೆ ಅಂತ ಎತ್ತಿಟ್ಕೊಳ್ಬೇಕು. ಆ ಕಾರಣದಿಂದ 3ಕ್ಕೂ ನಾನು ಹಾಕಿ ಸ್ಟಫಿಂಗ್ಸ್ ಮಾಡಿ ನಾನು ಒಳಗಡೆ ಅದನ್ನ ಇಡ್ತಿದ್ದೀನಿ. ಮತ್ತು ಇಲ್ಲಿ ನಾನು ಒಳಗಡೆ ಕಲರ್ಫುಲ್ಲಾಗಿ ಸಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಇನ್ ಕೇಸ್ ಡ್ರೈ ಫ್ರೂಟ್ಸ್ ಇಷ್ಟ ಅಂತ ಹೇಳೋರು ನೀವು ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಬೋದು. ಅದು ಒಳಗಡೆ ಹೋಗಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಪೂನಲ್ಲಿ ಜಸ್ಟ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹಾಕಿ ತಿರ್ಗ್ಸೋಕ್ಕೆಲ್ಲ ಹೋಗಬೇಡಿ, ಯಾಕಂದರೆ ಒಳಗಡೆ ಹಾಕಿರೋದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಆ ಕಾರಣದಿಂದ ನಿಮ್ಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸ್ ನೀವು ಅದನ್ನು ಹಾಕ್ಕೊಳ್ಬೋದು. ಟೂಟಿ ಫ್ರೂಟಿ ಇಷ್ಟ ಇರೋರು ಟೂಟಿ ಫ್ರೂಟಿನ ನೀವು ಆ್ಯಡ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಸಿಪ್ಪೆ ಕಟ್ ಮಾಡಿರ್ತೀವಲ್ಲ ಆ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದರೆ ನಾವೀಗ ಅದನ್ನು ಕ್ಯಾಪ್ ಥರ ಹಾಕಿ ನಾವು ಮುಚ್ಚಿಡಬೇಕು. ಆ ಕಾರಣದಿಂದ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಜಸ್ಟ್ 3 ಮಾವಿನಹಣ್ಣಿಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಏನಿತ್ತು ಅದನ್ನು ಹಾಗೆ ಲೋಟಕ್ಕೆ ಹಾಕಿ ಫ್ರೀಝರಲ್ಲಿ ಇಟ್ಟಿದ್ದೆ. ಅದನ್ನು ನಾವು ಮಿನಿಮಮ್ 1 ನೈಟ್ ನಾವು ಟೆಂಪರೇಚರ್ನ ಜಾಸ್ತಿ ಮಾಡಿಬಿಟ್ಟು ನಾವು ಫ್ರೀಝರಲ್ಲಿ ಇಡಬೇಕು. ನಾವು ಅದನ್ನ ಇಟ್ಟಾದಮೇಲೆ ನಾನು 1 ದಿನ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕದಾಗಿ ಬಂದಿತ್ತು ಅಂತ ಹೇಳಿದ್ರೆ. ನಿಜವಾಗ್ಲೂ ತಿನ್ನಬೇಕಾದ್ರೆ ಮಾತ್ರ ಸೂಪರ್ವಾಗಿತ್ತು. ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ. ಈಗ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಹೊರಗಡೆ ಎಲ್ಲ ಗಟ್ಟಿಗಿರುತ್ತೆ, ಒಳಗಡೆ ಮಾತ್ರ ಒಂಥರ ಇರುತ್ತೆ, ಚೆನ್ನಾಗಿರೋದಿಲ್ಲ, ಅದು ಕರೆಕ್ಟಾಗಿ ಸೆಟ್ಟೇ ಆಗಿರಲ್ಲ ಅಂತ. ಈಗ ನಾನು ಹೇಳ್ಕೊಟ್ಟಿರೋ ಥರನೇ ನೀವು ಮನೇಲಿ ಒನ್ಸ್ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇನ್ನೇನೋ ಮ್ಯಾಂಗೋ ಸೀಸನ್ ಎಲ್ಲ ಮುಗ್ದೋಗ್ತಿದೆ, ಮಾವಿನಹಣ್ಣು ಎಲ್ಲ ಇನ್ನು ಬರೋದಿಲ್ಲ. ಇದ್ದಾಗ ಯಾವ ಸೀಸನಲ್ಲಿ ಏನು ಬರುತ್ತೆ ಅದನ್ನು ನಾವು ಮಾಡ್ಕೊಂಡು ತಿಂದ್ಬಿಡ್ಬೇಕು. ನಿಮಗೆ ಸಿಪ್ಪೆ ಸಮೇತ ತಿಂತೀವಿ ಅಂತ ಹೇಳಿದ್ರೆ ನೀವು ಸಿಪ್ಪೆ ಸಮೇತನೂ ಕಟ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಮಗೆ ಮೇಲ್ಗಡೆ ಅದು ಸಿಪ್ಪೆ ಬೇಡ ಅಂತ ಹೇಳಿದ್ರೆ ಅದು ಫುಲ್ಲು ಗಟ್ಟಿ ಥರ ಆಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ನೀವು ಅದನ್ನ ಪಿಲ್ಔಟ್ ಮಾಡಿದ್ರೆ ಅಂದರೆ ಸಿಪ್ಪೆ ಎಲ್ಲ ಹೊರ್ಕೊಬಿಟ್ರೆ ಆಗುತ್ತೆ. ಹಾಗೆ ಹೊರ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಕೂಡ ನೀವು ತಿನ್ಬೋದು. ನೋಡೋದಕ್ಕೇ ಇಷ್ಟು ಸಕ್ಕದಾಗಿ ಕಾಣಿಸ್ತಿದೆ, ಇನ್ನು ಮಾಡ್ಕೊಂಡು ತಿಂದರೆ ಮಾತ್ರ ಎಷ್ಟು ಸೂಪರ್ವಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ನೀವು ನಿಮ್ಮ ಮನೇಲಿ ಒನ್ಸ್ ಟ್ರೈ ಮಾಡಿಕೊಡಿ, ನಿಮ್ಮ ಮಕ್ಳಿಗೂ ಟ್ರೈ ಮಾಡಿಕೊಡಿ, ನಿಮ್ಮ ಫ್ಯಾಮಿಲಿಗೆಲ್ಲರಿಗೂ ಟ್ರೈ ಮಾಡಿ ಆ್ಯಂಡ್ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಬಿಗಿನರ್ಸ್ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಒಂದು 2-3 ಸಲ ಟ್ರೈ ಮಾಡಿ ನೋಡಿ, ಸಕ್ಕದಾಗಿ ಬರುತ್ತೆ ಮಾತ್ರ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಸೂಪರಾಗಿರುತ್ತೆ. ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳ್ದಂಗೆ ನಿಮಗೆ ನನ್ನ ಇನ್ಸ್ಟಾ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಏನೇ ಒಂದು ರೆಸಿಪೀಸ್ನ ನೀವು ಟ್ರೈ ಮಾಡ್ತಾಯಿದ್ರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಫೋಟೋ ಹೊಡೆದ್ಬಿಟ್ಟು ಕಳಿಸಿ. ನಾನು ನಿಮಗೆ ವೀಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ನೀವು ಮಾಡೋ ಐಟಮ್ಸ್ಗಳನ್ನ ವಿತ್ ನೇಮ್ ನಾನು ಹಾಕಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.